ಹೆಲೋ ರೀ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ವಿದ್ಯಾಶ್ರೀ ಹಳೆ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ವಿಡಿಯೋ ಬಿಟ್ಟಿದ್ನಲ್ರಿ ಇಷ್ಟು ದಿನಾನು ಬಿಟ್ಟು ನನಗೆ ಬೇಸರ ಹೋಗಿತ್ತು. ವಿಡಿಯೋ ಮಾಡಿದ್ದು ಅದಾವ್ರಿ, ಆದ್ರಾಗ ಡೇಟ್ ದಾಟಿ ಹೋಗ್ಯಾವ್ರಿ. ಈಗ ಅಪ್ಲೋಡ್ ಮಾಡಿ ಏನು ಉಪಯೋಗ ಇಲ್ಲರಿ ಅವನ್ನ. ಅದಕ್ಕೆ ಈಗ ಯಾವ್ಯಾವ ಸ್ವಲ್ಪ ಸಮೀಪ ಅದಾವ ನೋಡ್ರಿ, ಆ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡೀನಿ. ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಾಕತ್ತೀನಿ ಅಂತಂದ್ರೆ ನೋಡ್ರಿ, ಕುಕ್ಕರ್ದಾಗ ಉಳ್ಳಾಗಡ್ಡಿ ಟೊಮೆಟೊನ ಫ್ರೈ ಮಾಡ್ಕೊತೀನಿ. ಅರ್ಧ ಕೆಜಿ ಮಟನ್ ತೊಗೊಂಡಿವ್ರಿ. ಅರ್ಧ ಕೆಜಿ ಅಷ್ಟೇ ಅಪ್ಪ ಅಂತಂದ್ರೆ ನಮ್ಮ ಹುಡುಗರು ಯಾವ ತಿನ್ನೋದಿಲ್ಲ ರೀ. ನಾವು ನಮ್ಮ ಯಜಮಾನ್ರು ಇಬ್ಬರು ತಿಂತೀವಿ. ಅವರು ಬಾಡಿಗೆ ಹೋದರು, ಅವರು ಸಂಜೆ ಕರಿನ. ಹೀಗಾಗಿ ನಮ್ಮ ಹುಡುಗರಿಗೆ ಸಂಜೆ ಬೇರೆ ಮತ್ತು ಚಿಕನ್ ತೊಗೋಬೇಕು ರೀ. ಸ್ಟ್ಯಾಂಡ್ ಇದಕ್ಕಾಗಿ ಭಾಳ ಗೋಳಾಗತ್ತದ್ರಿ. ನೋಡ್ರಿ ಸ್ಟ್ಯಾಂಡ್ ಎಲ್ಲರೂ ಓದಿವಿ ಅಂತಂದ್ರೆ ಸ್ಟ್ಯಾಂಡ್ ಹುಡುಕ್ತಿರ್ತೇನೆ ರೀ. ನಾನು ಮಾತ್ರ ಎಲ್ಲಿ ತೋರ್ಸಾಗತ್ತೆ ಕೇಳೇನ್ರಿ, ಇಲ್ಲ ಅಂತಂದಾರು. ಹಾಗಾಗಿ ಸುಮ್ಮನೆ ಅಲ್ಲೇ ಬೆಕ್ಕಿನ ಮರಿಗಳಿಗೆ ಪಲ್ಯ ಹೋಗಿದ್ದೀನಿ. ಅದರ ಅವನ್ನ ಹಿಡ್ಸ್ಕೊಡಲ್ಲ ನೋಡ್ರಿ. ಅದು ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಅದಕ್ಕೆ ಅಂದಿಸ್ಕೊಳಕತ್ತಾವು. ಅದನ್ನ ತಿಳಿಸ್ಕೊಡುವಲ್ಲ ರೀ ಅವು. ಇದು ಆಗಿರುತ್ತೆ ಉಳ್ಳಾಗಡ್ಡಿ ಟೊಮಾಟೋನ ಅದ್ರೊಳಗೆ ಈಗ ತೊಳೆದು ತೊಗೊಂಡಿದ್ದೀನಿ ಒಂದು 4-5 ಸಲ. ಸ್ವಲ್ಪ ಅದಕ್ಕೆ ಕುದಿಯಾಕ ನೀರು ಹಾಕ್ಬೇಕ್ರಿ. ಹಾಕಿ ಆಮ್ಯಾಗ ಸ್ವಲ್ಪ ಉಪ್ಪು ಕೊತ್ತಂಬರಿ ಹಾಕಿದ್ರೆ ಅದು ಕುದೀರಾಗ ಅಂತಂದ್ರೆ ಇನ್ನೂ ಕೆಲಸ ಭಾಳ ಐತ್ರಿ. ಇದೆಲ್ಲ ಒಣಗಿದಂಗೆ ಆಗೈತೆ ರೀ ಕೊತ್ತಂಬರಿ. ಇದು ನೋಡ್ರಿ, ಯೇಸು ಕ್ರಿಸ್ತದಿಂದ ನನ್ನ ಮಗ ಹಾಕೋತಿದ್ದ. ಇವತ್ತು ಹಾಸಿಗೆ ಹತ್ರ ತೆಗೆದು ಇಡ್ತಾನೆ ರೀ ಅವ್ನು ರಾತ್ರಿ. ಇವತ್ತು ಮರ್ತು ಹೋಗ್ಯಾನ. ಇಲ್ಲ ದ್ಯಾಮಮ್ಮ ಜಾತ್ರೆ ಬಂತು ರೀ ಯುಗಾದಿಗೆ. ಹಿಂಗಾಗಿ ಅದ್ರದ್ದು ಕಾಳು ಎತ್ತಕ್ಕೆ ಅಡ್ಡಾಡ್ತಾರಲ್ರಿ, ಹಂಗೆ ನಮ್ಮ ಹುಡುಗ ಹೋಗಿದ್ರಿ, ಮರ್ತು ಹೋಗಿದ್ರಿ ಹೋಗ್ಬೇಕಾದ್ರೆ. ಅದಕ್ಕೆ ನಾನು ಕಸ ಹೊಡ್ಕೊಳತ್ತೀನಿ ರೀ. ಕೈ ಸಿಕ್ತು ಎಣ್ಣೆಲಿ ಬೇರೆ ಕಡೆ ತೆಗೆದಿಡೋದು ಅಂತೇಳಿ ಕೊಳಗೆ ಹಾಕ್ಕೊಂಡಿನಿ. ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಈಗ ಉಪ್ಪು ಹಾಕೋತೇನೆ ರೀ. ಮೇನ್ ಅಡುಗೆಗೆ ಏನಂತಂದ್ರೆ ಉಪ್ಪನ್ನ ರೀ. ಉಪ್ಪಿಲ್ಲಾರ್ದ ಅದು ಶಾಸ್ತ್ರನ ಐತ್ರಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂಥೇಳಿ. ಹಂಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ರಿ. ಉಪ್ಪಿಲ್ಲ ಅಂತ ತಿನ್ನೋಕೆ ಆಗೋದು ಇಲ್ರಿ. ಇನ್ನು ನೋಡ್ರಿ, ಇಷ್ಟೊಂದು ಬಾಂಡೆ ಇದಾವು. ಬಾಂಡೆ ಅಲ್ಲಿ ಉಗ್ಯಾನ್ ತುಂಬಿಟ್ಟೈತಿ. ಇನ್ನೂ ಜಾಸ್ತಿ ಎಲ್ಲ ಏನಿಲ್ಲ ರೀ ನಮ್ದು.
ಯಾಕವಾ ಈ ಬಾಂಡೆ ತಿಕ್ಕೊಂಡು ಆಮೇಲೆ ಕಸ ಹೊಡ್ಕೋಬೇಕು ಮೊದಲು. ಮನೆಯೆಲ್ಲ ಕಸ ಭಾಳ ಹರಿದೈತಿ. ಈಗ ಫಸ್ಟಿಗೆ ಹೊಡೆದೇನಿ. ಎಲ್ಲರೂ ನಾಷ್ಟ ಮಾಡ್ತಾರೆ. ಮತ್ತು ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಉಳ್ಳಾಗಡ್ಡಿ ಅವನು ಕೊಯ್ತೀನಲ್ರಿ, ಅದೆಲ್ಲ ಕೆಳಗೆ ಬಿದ್ದಿರ್ತೈತಿ. ಅದಕ್ಕೆ ಕಸ ಹಾಕ್ಕೊಂಡು ಆಮೇಲೆ ಬಂದೆ ಗ್ಯಾಸ್ ತೊಗೊಂಡು ಹೋಗ್ಬಿಡ್ತೇನೆ ಒಮ್ಮೆ ಹೊರಗೆ. ವಾವ್ ಇನ್ನು ಬಾಂಡೆ ತಗೊಂಡು ಮುಂದಿಡುವ ಇವನ ಬನ್ನಿ ಅಲ್ಲಿ ತಿಕ್ತನ ಬಾ ಗ್ಯಾಸ್ ಹತ್ತಾಗಿ ತಗೊಂಡು ಬನ್ನಿ. ನೀರು ಹೋಗಕ್ಕೆ ಬಂದಾವು. ನೀರು ಹೋದು ಅಂತಂದ್ರೆ ದಗದ ಆಗಂಗಿಲ್ಲ ರೀ ನಮ್ದು. ವಾ ಏನು ಸರಿ ಬಂದು ಸರಿ ಏನು ಸಣ್ಣ ಗುಂಡು ಬಸ್ಸಿನ ಅಂತೇಳಿ ನಾ ಹಾಕೊಂಡು ಹೋಗ್ಬೇಕ್ರಿ. ಫಸ್ಟ್ ಮಾಡ್ಕೊಂಡು ಮಾಡ್ತಾನ ನನ್ನ ಮಗಳು ಬಾಂಡೆ ಇಟ್ಟು ಬರೋ ಅಂತಂದ್ರೆ ಜಾನ ಉಗ್ಯಾಕೆ ಹೋದಲ್ರಿ. ಇದು ನಾವು ಬಾಂಡೆ ತಿಕ್ಕಾಕ ಹೋದ್ರೆ ಉಗ್ಯಾನ ಅದಾವ್ರಿ ನೋಡ್ರಿ. ಇಟ್ಟದ ಕೆಳಗೆ ಇವನ್ನೆಲ್ಲ ಉಗ್ಯಾನ ಹುಗಿದ್ರಾಗ ಅಂತಂದ್ರೆ ಮಟನ್ನ ಕುದಿತೈತಿ. ಆಮೇಲೆ ಅದಕ್ಕೆ ಮತ್ತೆ ಮಸಾಲೆ ರೆಡಿ ಮಾಡ್ಕೋಬೇಕು. ನೋಡ್ರಿ ನಿನ್ನೆ ಬಳಿ ಇಟ್ಕೊಂಬಂದೀನಿ. ನಾ ಇಟ್ಕೋಬೇಕಾದ್ರೆ ಬಳಿನ ಹಿಂಗೆ ಇಟ್ಕೋತೀನಿ. ಎಲ್ಲರಿಗೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ಬೋದು. ನನಗೆ ಹಿಂಗೆ ಇಟ್ಕೊಳಕನ ಇಷ್ಟ ರೀ. ಅವನ ಒಂದು ಥರ ಇಟ್ಕೋತಾರಲ್ರಿ, ನನಗೆ ಭಾಳ ಅವನ್ನ ಹಿಡ್ಸೋದಿಲ್ಲ. ನನಗೆ ಹಂಗೆ ಇಟ್ಕೊಳ್ಳೋದು. ನೋಡ್ರಿ ಬಳಿ ಚೆಂದಾಗಿಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ನನ್ನ ಮಗಳು ಬಾಂಡೆ ತಿಕ್ಕಾಕತ್ತಾಳ್ರಿ. ಇದು ನೋಡ್ರಿ ಮೊನ್ನೆ ಶಿವರಾತ್ರಿ ಒಳಗೆ ನನ್ನ ಮಗಳು ವರ್ಷ ಅಲ್ಲೇ ಡ್ಯಾನ್ಸ್ ಪ್ರದರ್ಶನ ಮಾಡ್ತಾಳ್ರಿ. ಆಗ ಅವ್ರು ಕೊಟ್ಟಿದ್ದರು ಒಂದು ಪ್ರಶಸ್ತಿ ಪತ್ರ. ಮತ್ತು ಅವು ಇಲ್ಲದ ನೋಡ್ರಿ ಹಿಂಗೆ ವರ್ಷ ಹೋದಾಗ ಅವೆಲ್ಲ ಕಿನುವ ನೋಡ್ರಿ. ಮತ್ತು ನಮ್ಮ ಮನ್ಯಾಗ ದೇವ್ರಿಗೆ ಮಾಡೋದನ್ನ ಅಂತಾರೆ. ಹಿಂಗಾಗಿ ನೋಡಬೇಕು. ಮನ್ಯಾಗ ಕೆಲಸ ಭಾಳ ಐತಿ. ನಾನು ನೋಡಿದ್ರೆ ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕಲ್ರಿ. ಅದಕ್ಕೆ ಏನೇನು ಆಕೈತಿ ನೋಡಬೇಕು.
ಪಡ್ದ ಅಂತೂ ಬೇಕಾದಷ್ಟು ಉಗಿದು ಹಾಕ್ರಿ. ಮತ್ತು ಈ ಥರ ಹೊಲಸು ಭಾಳ ಹಿಡಿತಾವ್ರಿ. ನನಗೆ ಉಗಿದು ಹಾಕಿ 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 ಸಾಕಾಗಿ ಹೋಗೈತ್ರಿ ಜನ್ಮಕ್ಕೆ. ಹೆಂಗಂತಂದ್ರೆ ಇವ್ರಿಗೆ ಮನ್ಯಾಗ ಚಟ ಐತ್ರಿ. ಅದು ಊಟ ಮಾಡಿ ಕೈ ಒರೆಸ್ಕೊಳ್ಳೋ ಚಟ ಭಾಳ ಐತ್ರಿ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಹೀಗಾಗಿ ನನಗೆ ಎಷ್ಟು ಉಗಿದು ನನಗೆ ಸಾಕಾಗಿ ಹೋಗೈತೆ. ಹೇಗಿದೆ ಏನದ ಮೆಂತೋ ಪ್ರೆಸ್ ನೋಡ್ರಿ. ಇದು ಮೆಂತೋ ಪ್ರೆಸ್ ಚಿಂಗಮ್ರಿ. ಇದು ಹಲ್ಲು ಜುಮ್ ಅಂತ್ರಿ. ಇದನ್ನ ಹುಡುಗರು ತಿನ್ನಕ್ಕೆ ಹೋಗ್ಬಾರ್ದು ನಾನು ಆಗಳ ಬೈಯಾಕತ್ತಿದ್ನಿ. ಅದು ನಂಗೆ ಕೈ ಹೊಡ್ಕೊಂಡಿದ್ದ. ಅದಕ್ಕೆ ತಿನ್ನಂತ ಬೈತಾ ಅಂಥೇಳಿ ನಮ್ಮ ಕೊಟ್ಟ ನೋಡ್ರಿ. ಅದನ್ನ ತಿನ್ನಕ್ಕೆ ಹೋಗ್ಬಾರ್ದು ಇಂಥವೆಲ್ಲ. ಸಣ್ಣ ಮಕ್ಕಳು ದೊಡ್ಡವರಾದ್ರೆ ಸ್ವಲ್ಪ ಬಾಯಾಗ ಜಗದ ತೆಗೆದಿರ್ತಾರೆ. ಸಣ್ಣ ಹುಡುಗರು ಆದ್ರೆ ನಾವು ಜಬ್ರಕೊಂತ ಗಂಟ್ಲಾಗ ಹೋಗೋ ಸಾಧ್ಯತೆ ಐತ್ರಿ. ಅದಕ್ಕೆ ಹುಡುಗ ತಗೊಂಡ ಅದು ಬರ್ತೇನೆ ರೀ. ಯಾರಿಗೆಲ್ಲ ವಿಡಿಯೋಗಳು ಇಷ್ಟ ಆಗ್ತಾವೆ ಆಕಿತ್ತು ನೋಡ್ರಿ. ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟು ದಿನ ಬಿಟ್ಟಿದ್ದಕ್ಕಾಗಿ ನಾನು ಭಾಳ ಸಬ್ಸ್ಕ್ರೈಬರ್ ಹಾಕೊಂಡ್ರಿ. ನಾನು ಇಷ್ಟು ದಿನ ಅಂತಂದ್ರೆ ಒಂದು 8 ದಿನ ಬಿಟ್ಟಿರ್ಬೇಕು ರೀ. ಅದಕ್ಕೆ ಸಬ್ಸ್ಕ್ರೈಬರ್ಗಳು ಹಾಕೊಂಡ್ರಿ. ಅದಕ್ಕಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ನನಗೆಲ್ಲ ಮನಸ್ಸು ಐತ್ರಿ. ಈಗ ಅದು ಅನಿವಾರ್ಯ ಏನಾರು ಪ್ರಾಬ್ಲಮ್ ಬರ್ತಾವೆ. ಹೀಗಾಗಿ ಮಾಡಿದ್ದಿಲ್ಲ. ನನ್ನ ಮೇಲೆ ಬಿಡಬಾರ್ದು, ಮಾಡಬೇಕು ಅಂತ ಹೇಳೈತಿ. ಇನ್ನು ಹಾಕೈತಿ ನೋಡೋಣ್ರಿ. 1 ದಿನ ಅಥವಾ 2 ದಿನ ವಿಡಿಯೋ ಬರಲಿಲ್ಲ ಅಂದರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ, ಬೈಯಾಕನೂ ಹೋಗ್ಬೇಡ್ರಿ. ನನ್ನ ಮನ್ಯಾಗ ಸಮಸ್ಯೆ ಇದ್ದಾಗ ನಾನು ಮಾಡಿಬಿಟ್ಟಿರ್ತೀನಿ ರೀ. ಇದು ನಾ ಫ್ರೀ ಆಗಿದ್ನಿ ಅಂತಂದ್ರೆ ಮಾಡ್ತೇನೆ ರೀ. ನಿಮಗೆ ಮೊದಲಿಂದ ನಾನು ಹೇಳ್ಕೊತ ಬಂದಿದ್ದ ವಿಷಯ ಏನಂತಂದ್ರೆ, ನಾವು ವಿಡಿಯೋ ಮಾಡ್ಬೇಕಾದ್ರೆ ನಮ್ಮ ಮನೆಯವರು ಇದ್ದೇ ಇರ್ತಾರೆ ರೀ. ಹೀಗಾಗಿ ಅವ್ರಿಗೆ ವಿಡಿಯೋದಾಗ ಅವ್ರಿಗೆ ಬರೋದು ಅವ್ರಿಗೆ ಇಷ್ಟ ಇಲ್ಲ. ಹಂಗಾರಿ ಮಂದಿ ಮೊದಲೆಲ್ಲ ಏನಿಲ್ಲ. ಅವರು ಭಾಳ ಈಗಾದರೂ ಅವ್ರು ಸಪೋರ್ಟಿವ್ ಆಗದಾರು ಯೂಟ್ಯೂಬ್ ವಿಡಿಯೋ ಮಾಡೋಕೆ. ಮೊದಲಾದ್ರೂ ಅವರು ಹೇಳ್ತಿದ್ರು, ನೀವು ಮಾಡು, ಅದು ನಮಗೆ ಮಾತನಾಡು, ತಗೋಕೆ ಹೋಗ್ಬೇಡ, ವಿಡಿಯೋರ ಮಾಡಿ ಹಾಕಿ ಏನಾಗಂಗಿಲ್ಲ ಅಂತ ಹೇಳ್ತಿದ್ರು. ಈಗಲಾದ್ರೂ ಹೇಳ್ತಾರೆ ಅವರು, ನಮ್ಮನ್ನು ತೋರ್ಸಕ್ಕೆ ಹೋಗ್ಬೇಡ, ನೀನು ಮಾಡು, ನಮಗೆ 4 ಮಂದಿಯಾಗ ಬಿಡ್ತಿ, ಅವರು ಹಿಂಗೆ ಹಂಗೆ ಅಂತಾರು ಅಂಥೇಳಿ. ಒಂದು ಟೈಮ್ ಬರ್ತೈತಂತ ನಾನು ಅನ್ಕೊಂಡೇನಿ ರೀ. ನಾನು ವಿಡಿಯೋದಾಗ ಬರ್ತೀನಿ, ವಿದ್ಯೆ ಮಾಡೋನು ಮಾಡು, ನನ್ನ ತೋರಿಸು ಅಂತೇಳಿ ಅವ್ನು ಹೇಳೋ ಟೈಮ್ ಬರಲಿ ಅಂತ ದೇವ್ರ ಹೊಂಟಾಗ ಬಿಡ್ಕೊಳತ್ತೇನೆ ರೀ. ಆಗ 4 ಮಂದಿಗೆ ಬಾಯಿ ಮುಚ್ಚಿದ್ರು ಹೊಡೆದಂಗೆ ಆಕೈತ್ರಿ 11 ಮಂದಿಗೆ. ಅದಕ್ಕೆ ಆ ಮಾತು ಬರಾಕ ದೇವರು ಸ್ವಲ್ಪ ಜಲ್ದಿ ಕರ್ನಿಸ್ಕೊಡ್ಲಿ ಅಂತ ಬಿಡ್ಕೋತೀನಿ. ಸ್ವಲ್ಪ ಅಲ್ಲೇ ಇಲ್ಲ ಸ್ವಲ್ಪ ನನಗಂದ ಹಿಂಗೆ ಅಂತಾರಲ್ಲ ಅಂತ ಬೇಜಾರೈತಿ. ಆದರೂ ಅಷ್ಟೊಂದು ತಲೆ ಇದು ಮಾಡ್ಕೋದಿಲ್ರಿ ನಾನು. ಬ್ಯಾಡ ಅಂತಂದ್ರೆ ಬ್ಯಾಡ್ರಿ, ನೋಡು ಅದು ದಿನ ಬರ್ತೈತಿ. ಮುಂದೆ ಅದು ಬಂದಾಗ ನಾನು ನಿಮ್ಮ ಜೋಡಿ ಹಂಚ್ಕೋತೀನಿ ಹಿಂಗಂದ್ರಪ್ಪ ಅಂಥೇಳಿ. ನೀರು ಹೋದುವ ಏನು ಮಾಡಿದ್ವು, ಹೋದ್ರಿ ನೀರ ಹೋದುವ ನೀರ.
ಈಗ ಅಲ್ಲೇ ಹೊರಗಡೆ ಇಡಾಕ ಜಾಗನೂ ಇಲ್ಲರಿ, ಏನೂ ಇಲ್ಲ. ಹೀಗಾಗಿ ವಿಡಿಯೋ ಇಲ್ಲಿಗೆ ಮುಗ್ಸಾಕತ್ತೇನೆ ರೀ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ವಿಡಿಯೋದಾಗ ಏನು ತೋರಿಸಿಲ್ಲ, ಹಂಗೆ ಸುಮ್ಮನೆ ಮಾತಾಡ್ತಾಳೆ ಅಂಥೇಳಿ. ಅಲ್ಲೇ ಇಡಾಕ ಏನೂ ಇಲ್ಲರಿ, ಸ್ಟ್ಯಾಂಡ್ ಇಲ್ಲ, ಏನಿಲ್ಲ. ಆಗಂಗಿಲ್ಲ ರೀ. ಅದಕ್ಕೆ ಸ್ಟ್ಯಾಂಡ್ ತೊಗೊಂಡು ಅಂತಂದ್ರೆ ಹೊರಗಡೆ ಕೆಲಸ ಮಾಡೋದು, ಒಳಗಡೆ ಕೆಲಸ ಮಾಡೋದು ಎಲ್ಲ ಮಾಡ್ತೇನೆ ರೀ ವಿಡಿಯೋ. ನಿಂದ್ರ ಬಾ, ನಾವು ಹೋಗಿತ್ತು ನಿಂದ್ರ. ಹೆಣ್ಮಕ್ಳು ಇರಬೇಕು ರೀ ಮನ್ಯಾಗ ಅನ್ನೋದು ಇದಕ್ಕೆ ನೋಡ್ರಿ. ಮನ್ಯಾಗ ಏನೋ ಸ್ವಲ್ಪ ನಮಗೆ ಆರೋಗ್ಯದಾಗ ಏರ್ಪೇರು ಆಗಲಿ, ನಮ್ಮ ಮನ್ಯಾಗ ಏನೋ ಕೆಲಸ ಆಗಲಿ ಭಾಳ ಜಾಸ್ತಿ ಆದ್ರೆ ಸ್ವಲ್ಪ ಮಾಡ್ತಾರೆ ಅನ್ನೋದು. ಹೆಣ್ಮಕ್ಳು ಅದಾರಪ್ಪ ನಮಗೂ ಮಾಡ್ತಾಳೆ, ನಮಗೆ ರೀ ಒಂದು ಸ್ವಲ್ಪ ಆದರೂ ಸಹಾಯ ಆಕಾರಲ್ರಿ. ಹಿಂಗಾಗಿ ಮನ್ಯಾಗ ಹೆಣ್ಮಕ್ಳು ಇರ್ಬೇಕು ರೀ. ಯಾರು ಈಗ ಹೆಣ್ಮಕ್ಳು ಬೇಡ ಅಂಥೇಳಿ ಎಲ್ಲರೂ ಹೊಟ್ಟೆಗೆ ಇರ್ತಾನೆ ಎಲ್ಲ ಭ್ರೂಣ ಹತ್ಯೆ ಮಾಡಿ ಹೆಣ್ಣಿನ ಜನಸಂಖ್ಯೆನ ಕಮ್ಮಿ ಆಗೈತೆ ರೀ. ಆ ಥರ ಮಾಡಕ್ಕೆ ಹೋಗ್ಬಾರ್ದ್ರಿ. ಕೆಲಸ ಮಾಡಕ್ಕಂತ ಏನಲ್ರಿ, ಹೆಣ್ಮಕ್ಳು ಇದ್ದು ಮನೆಯೇ ಚಂದ ರೀ. ಹಂಗಂತ ಗಂಡು ಮಕ್ಕಳು ಏನು ಕೆಟ್ಟ ಅಂತ ಹೇಳೋದಿಲ್ಲ ರೀ. ನಾನು ಜೀವನಕ್ಕೆ ಹೆಣ್ಮಕ್ಳು ಬೇಕು, ಗಂಡು ಮಕ್ಕಳು ಬೇಕು. ಅಂದ್ರೆ ಗಂಡು ಮಕ್ಕಳಿಗೆ ಕೊಟ್ಟಷ್ಟು ಆದ್ಯತೆ ಹೆಣ್ಮಕ್ಳಿಗೆ ಯಾರು ಕೊಡೋದಿಲ್ಲ ರೀ. ಆತು 10ನೇತಿ ಆತ ಸಾಲಿ ಆತಂದ್ರೆ ಗಂಡು ಮಾಡಿ ಕೊಟ್ಬಿಡ್ತಾರೆ ರೀ. ಹಿಂಗೆ ನಮಗೂ ಎಲ್ಲ ನಮ್ಮ ಕಡೆ ನಾವು ಸಾಲಿ ಕಲಿಬೇಕಾದ್ರೆ ನಮ್ಮದು ಕೂಡ ಹಂಗೆ ಆತ್ರಿ. ನಮ್ದು 10ನೇತಿ ಮುಗಿದ ಪೇಪರ್ ಬರೋದು ನಾವು ಗಂಡು ಮನೆ ಮಾಡಾಕೊಂಡೇನು ರೀ. ಹಂಗಾಗಿ ಈಗೆಲ್ಲ 18 ಏಜ್ ಆಗುತ್ತಾ ನಾವೇನಿಲ್ಲ ರೀ. ಭಾಳ ಸ್ಟ್ರಿಕ್ ಐತಿ ಸರ್ಕಾರ. ಇದು ಒಂದು ಚಾಲು ಮಾಡೈತಿ. ನಾನು ವಿಡಿಯೋ ಮಾತಾಡ್ಕೊಂತ ಕುಂತಾಗ ನನ್ನ ಮಗಳು ಬಾಂಡೆ ತಿಕ್ಕಿರು. ಒಳ್ಳೆ ಉಗ್ಯಾನ ಉದ್ಲಲ್ಲೇ ಆಕೆಗೆ ಉಗ್ಯಾನ ಅಷ್ಟೊಂದು ಹಸನಾಗೋದಿಲ್ಲ ರೀ. ಅಂದ್ರೆ ಮಾಡ್ತೀನಿ ಉಗಿತೀನಿ ಅಂತಾಳೆ, ಆದ್ರೆ ಉಗ್ಯಾಕೆ ಹಚ್ಚಿಲ್ಲ. ತೋರ್ಸಿಡಾಕ್ತಾಳೆ ಅಷ್ಟು. ನಾ ಈಗ ಹೋಗಿ ಅವನ ಉಗ್ಯಾನ ಉಗಿದು ಜಳಕ ಮಾಡ್ಬೇಕ್ರಿ. ಯಾಕಂತಂದ್ರೆ ಅಲ್ಲಿ ಉಗಿಬೇಕಾದ್ರೆ ಎಲ್ಲ ಅರಿಬೆಲ್ಲ ತೊಯ್ದು ಬಿಡ್ತೈತಿ. ಅದಕ್ಕೆ ಉಗ್ಯಾನ ಉಗಿದು ಜಳಕ ಮಾಡಿಬಿಟ್ಟಿರ್ತೀನಿ. ದಯವಿಟ್ಟು ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.